ಯೂಸೇಜ್ ಮಾಡಲಿಕ್ಕೆ ಹೋಗಿದ್ದಾರೆ. ಅದನ್ನೇನಾದರೂ ಲೆವೆಲ್ ತೆಗೆದ್ರೆ ನೀರು ಬಂದ್ಬಿಡುತ್ತೆ ಅಂತ ಏನೇನೋ ಮಾಡಿ ಏನೇನೋ ಮಾಡಿದ್ವಿ. सर बता रहा हूँ, एक मिनट ಎಲ್ಲ ಮಾಡಿದ್ಮೇಲೆ ಇಷ್ಟು ವರ್ಷ ಇದ್ದಿಲ್ಲ ಅದು ಇದ್ದಿಲ್ಲ. ಅದೇ ಅವನು ಆ ಕಡೆ ಇದೆಯಾ? ಹೌದು ಸರ್. ಈಗ ರೈಲ್ವೆ ಪ್ಯಾರಲಲ್ ರೋಡಿಂದ ಆ ಕಡೆಯಿಂದ ಹೆವಿ ರೋಡ್ ಆಗ್ತಾ ಇದೆ. ಹೌದು ಸರ್. ಈಗ ಇನ್ನೊಂದು ಫಸ್ಟ್ ಹೇಳಿ ಸಬ್ಬರ್ ಬನ್ನ ಅವರು ಸ್ವಲ್ಪ ಒಳ ಇದು ಸ್ವಲ್ಪ ರಿಟರ್ನಿಂಗ್ ಮಾಡ್ತಾರೆ. ಮಟ್ಟದ ಮೇಲೆ ಇತ್ತು. ಅವರು ವೆಂಟ್ಲಿಂಗ್ ಹೊರಗಡೆ ಮಾಡಿರಲಿಲ್ಲ. ಫೌಂಡೇಶನ್ ಅಂತ ಮಾಡಿಬಿಟ್ಟು ಇದನ್ನೆಲ್ಲ ಒಳಗ್ತಿದೆ. ಈಗ ಬೇರೆ ಎಕ್ಸ್ಟ್ರಾ ಕಲಾಂಕದಿಂದ ಎಲ್ಲ ನೀರು ಬಂತಲ್ಲ, ಜಸ್ವರೆಗೂ ಫುಲ್ಲು ಹಳೆ ನ್ಯಾಚುರಲ್ ಇತ್ತಲ್ಲ, ನೀರು ಬಿಟ್ಬಿಟ್ಟು ನ್ಯಾಚುರಲ್ಲು ಅಲ್ಲಿಂದ ಕಿತ್ಕೊಂಡು ಬಂದ್ಬಿಡ್ತು ಕೋಡಿ ಮೇಲ್ಗಡೆ. ಅಂದರೆ ಒಳಗೆ ಕೆಳಗೆ ಕಡೆ ಪೈಪ್ಗಳನ್ನ ಎಲ್ಲ ಕಿತ್ಕೊಂಡ್ಬಂದು 2 ಡೇಸಿಂದ ಕಷ್ಟ ಬೀಳ್ತಾ ಇದ್ದಾರೆ ಸರ್. ಪಾಪ ಅಲ್ಲಿ ಇಟ್ಯಾಚಿ ತರಿಸಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಆದರೂ ಹೆವಿ ವಾಟರ್ ಬರ್ತಾ ಇದೆ. ಏನು ಕಡಿಮೆ ಹೆವಿ ವಾಟರ್ ಬರ್ತಾ ಇದೆ. ಭಾಗದ ಹಿಂಗೆ ಬರೋದು ಮನೆಗೆ ಎಷ್ಟೊತ್ತಿಗೆ ಹೋಗಿದ್ರೋ ಗೊತ್ತಿಲ್ಲ ನನಗೆ. ಅವರು 2 ಡೇಸಿಂದ ಇಲ್ಲೇ ಅವರು ಹೇಳಿದ್ವಿ ಓಪನ್ ಇರಲಿಲ್ಲ. ಓಪನ್ ತೆಗೆದುಬಿಟ್ಟಿದ್ದಾರೆ. ನಾವು ಅಲ್ಲಿಗೂ ನಾನು ನಾವು ಅಲ್ಗೋನು ತೆಗಿಬೇಡ್ರ ಇದು ಅಂದ್ಬಿಟ್ಟು 1 ತಿಂಗಳಿಂದ ವಾಕ್ ಮಾಡಿ ಬಂದ್ವಿ. ಅಲ್ಲಿ ರಿವರ್ಸ್ ಕೊಡ್ತೀವಿ. ಪೂರ್ತಿ ಇವ್ರು ಯಾರು ಹೇಳಿಲ್ವಲ್ಲ, ಸಾಯಂಕಾಲ ಹೇಳ್ತಾ ಇರೋಲ್ಲ. 10 ಗಂಟೆಗೆ ಬರ್ತೇನೆ. ಇವ್ರು ಯಾರನ್ನ ಹೇಳ್ಬೇಕಾಗಿತ್ತು. ಕನ್ನಡ ಡಾಕ್ಟ್ರು ಹೇಳ್ಬೇಕಾಗಿತ್ತು. ಅಲ್ಲಿ ಲಾಸ್ಟ್ ಗಂಟೆ ಹೋಗಿ ಅವ್ರ ಮನೆ ಕೆಲವ್ರಿಗೆಲ್ಲ ಅದೇ ಇವಾಗ